ದೇವರಾಜು ನಮ್ಮ ಕಸ್ಟಡಿಲಿ ಇರೋವರೆಗೂ ಅವರು ಏನೇ ಪ್ಲಾನ್ ಮಾಡಿದ್ರು ಏನೂ ನಡೆಯೋದಿಲ್ಲ. ಅಷ್ಟೇ ಅಲ್ಲ, ದೇವರಾಜನ ನಮ್ಮಿಂದ ಕಾಪಾಡೋದಕ್ಕೆ ಆ ದೇವ್ರ ಕೈಲೂ ಕೂಡ ಸಾಧ್ಯ ಇಲ್ಲ. ನೀನ್ಯಾಕೆ ಅದಕ್ಕೆಲ್ಲ ಯೋಚನೆ ಮಾಡ್ತಾ ಇದೀಯಾ? ಮದ್ವೆ ಹೆಣ್ಣಲ್ವಾ ನೀನು? ಹೋಗು, ಹ್ಯಾಪಿಯಾ ಇರು. ಸರಿ ಚಿಕ್ಕಮ್ಮ. ಭಾಗ್ಯಲಕ್ಷ್ಮಿ, ನೀನ್ ಏನೇ ಪ್ಲಾನ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ರು ಅದ್ಯಾವುದು ನಡೆಯೋದು. ಯಾಕೆ ಗೊತ್ತಾ? ಮಹಾ ದೇವರಾಜನ ಹುಡುಕೊಂಡು ಕೋಲ್ಕತ್ತಾ ಬೀದಿ ಬೀದಿಲೆಲ್ಲ ಅಲಿತಾ ಇದ್ದಾಳೆ. ದೇವರಾಜು ನನ್ನ ಕಸ್ಟಡಿಲಿ ಇದ್ದಾನೆ ಅನ್ನೋದು ರವಿಗ್ ಚೆನ್ನಾಗ್ ಗೊತ್ತು. ಆ ಕಾರಣದಿಂದಲಾದ್ರೂ ತೇಜು ಕುತ್ತಿಗೆ ತಾಳಿ ಕಟ್ಟೋದನ್ನು ಬಿಟ್ರೆ ಅವನಿಗೆ ಬೇರೆ ದಾರಿನೇ ಇಲ್ಲ. ಕಾಲ್ ಮಾಡ್ತಿದ್ರ ಮಗ, ಮಾತಾಡೋ. ಅದ್ಗೆ ಹೇಗಿದ್ದೀರಾ? ಅದ್ಗೆ ಅಣ್ಣ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಅದ್ಗೆ ಇಲ್ಲ ರವಿ, ಅವರನ್ನ ಹುಡುಕೊಂಡು ಅಲಿತಿದ್ದೀನಿ. ಈಶ್ವರಿ ಆಳುಗಳು ಅವ್ರನ್ನ ಎಲ್ಲಿ ಬಚ್ಚಿಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇದ್ರ ನಡುವೆ ನಾನು ಕೋಲ್ಕತ್ತಾಗ ಬಂದಿರೋದು ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ನನ್ನನ್ನು ಕೊಲೆ ಮಾಡಕ್ ಪ್ರಯತ್ನ ಪಟ್ರು. ಅದ್ಗೆ ಏನ್ ಹೇಳ್ತಿದ್ರ? ಅದ್ಗೆ ನಾನು ಹೇಗೋ ತಪ್ಪಿಸ್ಕೊಂಡೆ. ಅದ್ಗೆ ನೀವ್ ಅಣ್ಣನ ಹುಡ್ಕೊಂಡು ಒಬ್ರೆ ಅಲಿತಿರ್ಬೇಕಾದ್ರೆ ನಿಮ್ ಜೊತೆಲಿ ನಾನು ಇಲ್ದೆ ಇಲ್ಲಿ ಸುಮ್ಮನೆ ಕೂತ್ಕೊಂಡಿರೋದು ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅದ್ಗೆ ನೀವು ಬೇರೆ ಈಶ್ವರಿ ಏನ್ ಹೇಳಿದ್ರು ಸುಮ್ಮನೆ ಕೇಳ್ಕೊಂಡು ತಲೆ ಆಡ್ಸ್ಕೊಂಡಿರು ಅಂತ ಹೇಳಿದೀರ. ಅವಳು ಮತ್ತೆ ಆ ರಾಜು ಅಣ್ಣನ ಕಿಡ್ನಾಪ್ ಮಾಡಿ ಕಟ್ಟಾಕಿರೋ ವಿಡಿಯೋನ ನನಗೆ ತೋರಿಸಿ ನಾನು ತೇಜನ ಮದುವೆ ಮಾಡ್ಕೊಳ್ಳೋಕೆ ಒಪ್ಲಿಲ್ಲ ಅಂದ್ರೆ ಅಣ್ಣನ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸ್ತಾ ಇದ್ದಾರೆ. ಏನು? ನಿಮ್ಮ ಅಣ್ಣನ ವಿಡಿಯೋ ತೋರಿಸಿದ್ರ ಅವರು? ಹೌದು ಅದ್ಗೆ. ಅದನ್ನ ನೀನ್ ನೋಡಿದ್ಯಾ? ರವಿ, ನಿಮ್ಮ ಅಣ್ಣ ಹೇಗಿದ್ದಾರೆ? ಯಾವುದೋ ಒಂದು ರೂಮಲ್ಲಿ ಅಣ್ಣನ ಒಂದ್ ಚೇರ್ಗೆ ಕಟ್ಟಾಕಿ ಕೂರಿಸಿದ್ದಾರೆ. ಅದ್ಗೆ ಅವರನ್ನ ನೋಡಿ ನನ್ನಿಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದ್ಗೆ ಅಷ್ಟು ಕಷ್ಟ ಆಗ್ತಿದೆ ನನಗೆ. ಆ ಕ್ಷಣನೇ ಈಶ್ವರಿನೂ ಆ ರಾಜುನು ಕೆಳಗೆ ಹಾಕಿ ತುಳಿದಾಕ್ಬೇಕು ಅಂತ ಅನಿಸ್ತಾ ಇತ್ತು. ಆದ್ರೆ ನೀವೇ ನನ್ನ ಕೈನ ಕಟ್ಟಾಕ್ಬಿಟ್ರಲ್ಲ. ಅದ್ಗೆ ಅವ್ರನ್ನ ಹೊಡೆಯೋದು ಬಡಿಯೋದು ಮುಖ್ಯ ಅಲ್ಲ ಕಣೋ. ಅವರಿಂದ ನಿಮ್ಮ ಅಣ್ಣನ್ ಹೇಗಾದ್ರೂ ಕಾಪಾಡ್ಬೇಕು. ಇದೊಂದೇ ಒಂದು ಕಾರಣಕ್ಕೆ, ನೀವು ಹೇಳಿದೀರಾ ಅನ್ನೋ ಒಂದು ಕಾರಣಕ್ಕೆ ಆ ಈಶ್ವರಿ ಮಾತಿಗೆ ತಲೆ ಆಡಿಸಿ ತೇಜನ ಮದುವೆ ಆಗೋದಕ್ಕೆ ನಾನು ಒಪ್ಕೊಂಡೆ. ಅದ್ಗೆ ನಾಳೆ ಬೆಳಗಾಗ್ತಿದ್ದ ಹಾಗೆ ಮದುವೆ ಇದೆ. ನಾಳೆ ಬೆಳಗಾಗತ್ತೆ, ಆದ್ರೆ ಮದುವೆ ನಡೆಯೋಲ್ಲ. ಅದ್ ಹೇಗೆ ಅತ್ಗೆ? ಇವತ್ತೊಂದು ರಾತ್ರಿಲಿ ಅಣ್ಣನ ಹೇಗ್ ತಾನೇ ಹುಡುಕೋಕ್ಕಾಗತ್ತೆ? ಆಗತ್ತೆ ರವಿ, ಆಗತ್ತೆ. ನಿಮ್ಮಣ್ಣ ಇರೋ ಜಾಗದ ಬಗ್ಗೆ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ಸಾಕು. ಇವತ್ ನೈಟ್ ನಿಮ್ಮಣ್ಣನ ಕಾಪಾಡಿ ನಾನು ಊರಿಗೆ ಕರ್ಕೊಂಡ್ ಬರ್ತೀನಿ. ಆದ್ರೆ ಒಂದೇ ಒಂದು ಸಣ್ಣ ಕ್ಲೂ ಕೂಡ ಸಿಕ್ತಿಲ್ಲ. ನಾನು ಅದಕ್ಕೋಸ್ಕರ ಎಷ್ಟೊಂದು ಪ್ರಯತ್ನ ಪಡ್ತಿದ್ದೀನಿ ಕಣೋ. ರವಿ, ಆ ಈಶ್ವರಿ ನಿನ್ಗೆ ನಿಮ್ಮಣ್ಣನ ವಿಡಿಯೋ ತೋರಿಸಿದ್ಲು ಅಂತ ಹೇಳಿದ್ಯಲ್ಲ? ಹೌದು ಅದ್ಗೆ. ಆ ವಿಡಿಯೋನ ನಾನು ನೋಡ್ಬೇಕು. ಅದನ್ನ ನೋಡಿದ್ರೆ ಏನಾದ್ರೂ ಕ್ಲೂ ಸಿಗುತ್ತೆ ಅಂತ ಅನ್ಸುತ್ತೆ. ಸರಿ ಅದ್ಗೆ, ಅದನ್ನ ಆ ಈಶ್ವರಿ ಫೋನಿಂದ ಹೇಗಾದ್ರೂ ಮಾಡಿ ತಗೋತೀನಿ. ಸರಿ, ನಾನು ಆ ವಿಡಿಯೋನ ಹೇಗಾದ್ರೂ ನಿಮಗೆ ಕಳಿಸ್ಕೊಡ್ತೀನಿ. ಬೇಗ ಕಳ್ಸು, ಅದಕ್ಕೋಸ್ಕರ ಕಾಯ್ತಿರ್ತೀನಿ. ಬೇಗ ಕಳ್ಸು. ಸರಿ ಅದ್ಗೆ. ರವಿ, ಏನಾಯ್ತು? ಲೇ, ನೀವೆಲ್ಲ ಇಲ್ಲೇ ಇರೋ, ನಾನು ಈಗಲೇ ಬರ್ತೀನಿ. ಹಾ ಸರಿ.
ಡಿಸೈನ್ಸ್ ಮೆಹಂದೀಸ್ ಎಲ್ಲ ಬಂದಿದ್ಯಂತೆ, ಬಾರೆ ಹೋಗಿ ಹಾಕಿಸ್ಕೊಳ್ಳೋಣ. ಮದುವೆ ಗಂಡು ಇಲ್ಲೇನ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಕಣೆ. ರವಿ ಸರ್, ಇಲ್ಲೇನ್ ಮಾಡ್ತಿದ್ದೀರಾ? ಇಲ್ಲ, ಸುಮ್ಮನೆ ಹಾಗೆ ಈ ಕಡೆ ಬಂದೆ ಅಷ್ಟೇ. ನೋಡ್ದೇನೆ ಸುಮ್ನೆ ಬಂದ್ರಂತೆ. ನನಗ್ ವಿಷಯ ಗೊತ್ತಿಲ್ಲ ಅಂತ ಅನ್ಕೊಳ್ಬೇಡಿ, ನನಗೆಲ್ಲ ಗೊತ್ತು. ತೇಜಾನ್ ಹುಡುಕೊಂತಾನೆ ಇಲ್ಲಿ ಬಂದ್ರಿ? ತೇಜ ಇಲ್ಲಿಲ್ಲ, ಅವಳೊಬ್ಳೆ ನಿಮಗೋಸ್ಕರ ವೇಟ್ ಮಾಡ್ತಿದ್ದಾಳೆ. ಬನ್ನಿ ಹೋಗೋಣ. ಇಲ್ಲ ಪರವಾಗಿಲ್ಲ, ನಾನು ತೇಜರ್ ಆಮೇಲೆ ನೋಡ್ತೀನಿ. ಸುಮ್ನೆ ನಾಚ್ಕೋಬೇಡಿ ರವಿ ಸರ್, ತೇಜಾನೇ ನಿಮ್ನ ಕರ್ಕೊಂಡ್ ಬರಕ್ ಹೇಳಿದ್ದು. ಬನ್ನಿ. ಇಲ್ಲ, ಒಂದು ಮುಖ್ಯವಾದ ಕೆಲಸ ಇದೆ, ನಾನು ಆಮೇಲೆ ಬಂದು ನೋಡ್ತೀನಿ. ನೀವು ತೇಜಾಗ ಹೇಳ್ಬಿಡಿ ಅದನ್ನ. ಅದು ನೀವೇ ಬಂದವಳಿಗೆ ಹೇಳ್ಬೋದಲ್ವಾ? ನಿಮಗೆ ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ರವಿ, ಇಲ್ಲೇನ್ ಮಾಡ್ತಿದ್ಯಾ? ತೇಜ ನಿನ್ಗೋಸ್ಕರ ಕಾಯ್ತಿದ್ದಾಳೆ, ಹೊರಡು. ನಾವು ಕರೆದ್ವಿ, ರವಿ ಸರ್ಗೇನೋ ಕೆಲ್ಸ ಇದೆ, ಬರಕ್ಕಾಗಲ್ಲ ಅಂತಿದ್ದಾರೆ. ರವಿ, ಇದಕ್ಕಿಂತ ಮುಖ್ಯವಾದ ಕೆಲಸ ನಿನಗೋಸ್ಕರ ಅಲ್ಲಿ ಕಾಯ್ತಾ ಇದೆ. ಹೋಗು, ಕರ್ಕೊಂಡು ಹೋಗಿ. ಬನ್ನಿ ರವಿ ಸರ್, ಹೋಗು, ಬನ್ನಿ. ಹೇಗಿದೆ? ಇಲ್ಲಿ ತೋರ್ಸು. ಹೇಗಿದೆ? ಇದು ಇದು ಓಕೆ ಓಕೆ, ಇದು ಸ್ವಲ್ಪ ಪರವಾಗಿಲ್ಲ. ನಾನ್ ಸುಮಾರಾಗಿದ್ದೀನಿ ಅಂತಿದ್ಯಾ? ನಿನಗೆ ಕೊಡ್ತೀನಿ ನೋಡಿ ಇವಾಗ. ರವಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ರವಿ, ಬನ್ನಿ ಕೂತ್ಕೊಳ್ಳಿ. ಏನ್ ವಿಷಯ? ಕೊಡು, ತಗೋ, ಮೆಹಂದಿ ಹಾಕೊಡಿ ರವಿ. ಮೆಹಂದಿ? ತೇಜಾಗ್ ನಿಮ್ ಕೈಯಿಂದ ನೀವೇ ಮೆಹಂದಿ ಹಾಕ್ಬೇಕು. ನನಗಿದೆಲ್ಲ ಬರೋದೇ ಇಲ್ಲ. ಪರವಾಗಿಲ್ಲ, ನಿಮಗ್ ಬಂದಂಗ್ ಹಾಕಿ. ನೀವ್ ಹೇಗ್ ಹಾಕಿದ್ರು ನಮ್ ತೇಜನ್ಗೆ ಚೆನ್ನಾಗೇ ಇರುತ್ತೆ ಅಲ್ವಾ ತೇಜ? ಹೌದು. ನನಗ್ ಮೆಹಂದಿ ಹಾಕೋಕ್ ಬರೋದಿಲ್ಲ ಅಂತ ಹೇಳ್ತಾ ಇದೀನಲ್ಲ. ಹಾಕೊಡಿ ರವಿ. ಸರಿ ಕೊಡು. ಅಲ್ ನೋಡೆ, ರವಿ ಸರ್, ಮೆಹಂದಿ ಹಾಕಕ್ ಬರಲ್ಲ ಅಂತ ಹೇಳಿ ಈಗ ನೋಡಿದ್ರೆ ಇಷ್ಟೊಂದ್ ಚೆನ್ನಾಗಿ ಹಾಕ್ತಿದ್ದೀರಾ.
ಹೊನ್ನಮ್ಮಕ್ಕ ನೀವು ಸುಮ್ಮನೆ ಇರಕ್ಕಾಗಲ್ವಾ? ಅಣ್ಣ ಅಲ್ಲಿ ನೋಡು. ಏಯ್, ಪಾಪ ರವಿ, ಮನ್ಸಿಗೆ ಇಷ್ಟ ಇಲ್ದಿರೋ ಕೆಲಸ ಮಾಡೋದು ಎಷ್ಟು ಕಷ್ಟ ಅಲ್ಲ. ಅತ್ತಿಗೆ ಹೇಗಾದ್ರೂ ಅಣ್ಣನ್ ಕಾಪಾಡ್ತಾರಂತಾನೆ ಅವನ್ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾನೆ. ಸರಿ, ಎಲ್ಲ ನಾಳೆ ಬೆಳಗ್ಗೆ ಮುಹೂರ್ತದೊತ್ತಿಗೆ ಒಳ್ಳೇದಾಗ್ಬೇಕು. ಇಲ್ಲಿ ಕೇಳಿ ಡಾಕ್ಟ್ರಣ್ಣ, ಹೇಗಾದ್ರೂ ಮಾಡಿ ಮಹಾಮ್ಮ ಚಿಕ್ಕೇಜ್ಮರನ್ನ ಕರ್ಕೊಂಬಂದ್ಬಿಡ್ತಾರೆ. ಆ ನಂಬಿಕೆ ನನಗಿದೆ. ಖಂಡಿತ ಈ ಮದ್ವೆ ನಡೆಯೋದೇ ಇಲ್ಲ. ಇವಳ ಸ್ಥಿತಿ ಈರಳು ಕಂಡು ಬಾವಿಲಿ ಹಗಲ್ ಬಿದ್ದಾಗ ಆಗುತ್ತಷ್ಟೇ. ಸುಮ್ಮನೆ ನೀವೆಲ್ಲ ಚಿಂತೆ ಮಾಡ್ದೆ ಧೈರ್ಯವಾಗಿರಿ, ಅರ್ಥ ಆಯ್ತಾ? ಪಾಪ ಅಣ್ಣ, ಅದ್ಕೆ ಅಣ್ಣನ ಹುಡ್ಕೊಂಡು ಕೋಲ್ಕತ್ತಾದಲ್ಲಿ ಎಷ್ಟು ಕಷ್ಟ ಪಡ್ತಿದಾರೋ ಏನೋ. ನಾವ್ ಯಾರಿಗೂ ಇದುವರೆಗೂ ಕೆಟ್ಟದ್ ಕೂಡ ಬಯಸ್ದವ್ರೆ ಅಲ್ಲ. ಮತ್ ಯಾಕೆ ನಮ್ ಜೀವನದಲ್ಲಿ ಹೀಗೆಲ್ಲ ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಬಲವಂತವಾಗಿ ಮದುವೆಗೆ ಒಪ್ಕೊಂಡಿರೋದನ್ನ ನೋಡ್ತಿದ್ರೆ ಸುಮ್ನಿರಿ ಅಣ್ಣ. ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಛೇ, ಬನ್ನಿ ಹೋಗೋಣ. ಬರೋ ಗೆಸ್ಟ್ಗಳಿಗೆ ಎಲ್ಲ ವ್ಯವಸ್ಥೆನೂ ಚೆನ್ನಾಗಿ ಮಾಡಬೇಕು. ಆಮೇಲೆ ಹೇಳಿ ಮೇಡಮ್. ಫುಡ್ ಅರೇಂಜ್ಮೆಂಟ್ಸ್ನು ನೀಟಾಗಿ ನೋಡಿ. ಓಕೆ ಮೇಡಮ್. ಪಾರ್ಕಿಂಗ್ ಅರೇಂಜ್ಮೆಂಟ್ಸ್ ನಾನು ನೋಡ್ಕೋತೀನಿ. ಹೂ ಅರೇಂಜ್ಮೆಂಟ್ಸ್ ಎಲ್ಲೂ ಹಾ, ಹೇಳಿದ್ದೀನಿ ಮೇಡಮ್. ಆಮೇಲೆ ಸೆಕ್ಯೂರಿಟಿಗೆಲ್ಲ ಹೇಳಿದ್ಯಾ? ನಾಳೆ ಬೆಳಗ್ಗೆ ಎಲ್ಲ ಕರೆಕ್ಟ್ ಟೈಮ್ ಬಂದ್ಬಿಡ್ತಾರೆ ಮೇಡಮ್. ಸಾಕಾ? ಸರಿ, ನಾನು ಬರ್ತೀನಿ ತೇಜ. ನಾವು ಹಾಕಿದ ಪ್ಲಾನ್ ಕರೆಕ್ಟಾಗಿ ವರ್ಕೌಟ್ ಆಗಿದೆ. ಈ ವಿಡಿಯೋನ ನೋಡಿ ಆ ಮಹಾಲಕ್ಷ್ಮಿ ಆ ಜಾಗಕ್ಕೆ ಹೋಗ್ತಾಳೆ, ಹೋಗಿ ಸಿಕ್ಕಾಕೋತಾಳೆ. ಇದಕ್ಕೋಸ್ಕರನೇ ಸ್ಕೆಚ್ ಹಾಕಿದ್ದು. ಅಂದ್ಕೊಂಡ ಹಾಗೆ ಆಗ್ತಾ ಇದೆ. ಅಯ್ಯೋ ದೇವ್ರೆ, ರವಿ, ಈ ವಿಡಿಯೋಲಿ ಯಾವ ಕ್ಲೂನು ಸಿಗ್ತಿಲ್ಲ. ನಾನೇನ್ ಮಾಡ್ಲಿ?
ಅನ್ನಿಸ್ತಿದೆಯಲ್ಲ ನನ್ಗೆ. ಈ ಜಾಗನ ಕಂಡು ಹಿಡಿದ್ರೆ ಖಂಡಿತ ಅವರನ್ನು ಕಂಡು ಹಿಡಿಬೋದು. ಈ ಜಾಗ ಇಲ್ಲೇ ಎಲ್ಲೋ ಇದೆ ಅನ್ಕೊಂಡಿದ್ದೀನಿ. ಹೇಗಾದ್ರೂ ಅವರನ್ನು ಕಾಪಾಡಬೇಕು. ಈ ಜಾಗ ಪಕ್ಕದಲ್ಲೇ ಇದೆ ಅಂತ ತೋರಿಸ್ತಾ ಇದೆ. ರೈಟಿಗೆ ಹೋಗ್ಬೇಕಾ?